ನಮ್ ದೇವ್ರು ನೋಡಿದ್ರೆ ತುಂಬಾ ಖುಷಿ ಆಯ್ತದೆ ಗುರು. ಯಾಕೆ ಅಂತಂದ್ರೆ ಅವ್ರಿಗೆ ಇನ್ನೊಂದ್ ದೇವ್ರ ಇದೆ, ಆ ದೇವ್ರನ್ನ ಪೂಜೆ ಮಾಡ್ತಾವ್ರೆ. ಅದಕ್ಕೆ ಫೋನ್ ಮಾಡಿ ಎಲ್ಲಿದೆಯೋ ಬೇಗ ಬರೋ ಐಟಮ್ಗಳು ತಗೋಬೇಕು ಅಂತ ಒಂದೇ ಸಮ ಫೋನ್ ಹಿಡಿದ್ಬಿಟ್ರು. ಐಟಮ್ಗಳೆಲ್ಲ ಇಳಿಸ್ಬಿಟ್ಟು ಈಚೆ ಕಡೆ ಬರ್ಬೇಕಾದ್ರೆ ನಮ್ ಸೆಕ್ಯೂರಿಟಿ ಹಣ ಅಂತೂ ಕೈಯ ಅಂತ ಬಡ್ಕೋತಾರೆ. ನಮ್ಮ ನೋಡಿದ್ರಾಗ ವೆಂಕಟೇಶ್ವರ ಸ್ವಾಮಿನ ನೀವೊಂದ್ಸರಿ ದರ್ಶನ ಮಾಡ್ಕೊಬಿಡಿ, ಎಲ್ಲಾರ್ಗು ಒಳ್ಳೇದಾಗ್ಲಿ. ಪ್ರಸಾದ ತರ್ಮೆ ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ. ಬೊಕ್ಕೆ ಬೇರೆ ಸಾಲ್ಟೇಜ್ ಆಗ್ಬಿಟ್ಟು ಇಮಿಡಿಯೇಟ್ಲಿ ಹೋಗಿ ಬೊಕ್ಕೆ ತರಾಗ ಒಂದ್ ಐದ ಅಂತಂದ್ರು. ಹಂಗೆ ಹೋಗಿ ಬೊಕ್ಕೆಗಳನ್ನೆಲ್ಲ ಎತ್ಕೊಂಡು ಸೀದಾ ಬಂದು ಜಯದೇವ ಹಾಸ್ಪಿಟ್ಲು ಚೇರ್ಮನ್ ಬಂದ್ರು. ಅಷ್ಟೊತ್ತು ಫಂಕ್ಷನ್ ಸ್ಟಾರ್ಟ್ ಆಯ್ತು. ನಮ್ಮ ಫಂಕ್ಷನ್ ಅಲ್ಲಿ ನಮ್ಮ ಡಾಕ್ಟರ್ ಭಾಷಣ ಅಂತೂ ಮಸ್ತಾಗಿ ಮಾಡಿದ್ರು. ನೀವೊಂದ್ಸರಿ ಕೇಳ್ಕೊ ಬನ್ನಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಅವಾಗ ಏನಾಯ್ತು, ಎವ್ರಿ 6 months ಚೆಕಪ್ ಬರ್ತಾ ಇದ್ರು. ಇವನ್ ಬರ್ದಲ್ದವ್ರು ಇವ್ರ ತಂದೆ ತಾಯಿ ಮಕ್ಕಳು ಎಲ್ಲರ ಜೊತೆಲಿ ಬರ್ತಾರೆ. ನಾನು ಏನು ಹೇಳಿ ಕೇಳ್ತೀನಿ ಅಂತ ಹೇಳಿದ್ರೆ, ಅಯ್ಯಮ್ಮ ನಾನು ಎಷ್ಟೇ ಕಷ್ಟ ತಂದೆ ತಾಯಿಗಳು ಅಷ್ಟೇ, ನನಗೆ ಎಷ್ಟೇ ಕಷ್ಟ ಇದ್ರು ನನ್ನ ಪತಿ ನಾನು ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಟೈಮಲ್ಲೂ ತಾಯಿನೂ ಬರ್ತಾರೆ, ತಂದೆನೂ ಬರ್ತಾರೆ, ಮಕ್ಕಳು ಬರ್ತಾರೆ. ಹಾಗೆ ಜಯದೇವ ಚೇರ್ಮನ್ರಿಗೆ ಡಾಕ್ಟ್ರುಗಳಿಗೆಲ್ಲ ಸನ್ಮಾನ ಮಾಡಿದವರು ಎಲ್ಲ ಅಂತೂ ಫುಲ್ ಖುಷಿ ಆಗ್ಬಿಟ್ರು. ನಾವು ಅಂತೂ ಡಾಕ್ಟ್ರ್ ಫಂಕ್ಷನ್ ಮಸ್ತಾಗಿ ನಡೀತು ಅಂತ ಫುಲ್ ಖುಷಿ ಆದವು. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ.